ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಈಗ ಅಂದ್ರೆ 2025-26ನೇ ಸಾಲಿನೊಳಗೆ ಯಾರ್ಯಾರು SSLC ಅನ್ನು ಕಲಿಯಾಕತ್ತಿರಲ್ಲ, ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಗೆ ಈ ಇಂಗ್ಲೀಷ್ ಸಬ್ಜೆಕ್ಟ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸಬ್ಜೆಕ್ಟ್ದೊಳಗೆ ಯಾವ ಪಾಠದ ಮೇಲೆ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಎಲ್ಲರಿಗೆ ತಿಳಿಸ್ತಾ ಇದ್ದೀನಿ. ನೋಡ್ರಿ, ಚಾಪ್ಟರ್ ವೈಸ್ ಡಿಸ್ಟ್ರಿಬ್ಯೂಷನ್ ಏನು ಭಯ ಪಡುವಂಥದ್ದಿಲ್ಲ. ಇಲ್ಲಿ ಏನೈತಿ ಅಂತಂದ್ರೆ ಸ್ವಲ್ಪ ನೀವು ಏನು ಮಾಡಬೇಕು, ಕಾನ್ಸಂಟ್ರೇಟ್ ಮಾಡಬೇಕು. ಏನು ಯಾವ ಒಂದು ಪಾಠದ ಮೇಲೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತಾವು ಅನ್ನೋದನ್ನು ಹೇಳ್ತಾ ಇದ್ದೀವಿ ನಾವು. ನೋಡ್ರಿ, ನಿಮ್ಗೆ ಪ್ರೋಸ್ ಗದ್ಯ ಭಾಗದ ಮೇಲೆ 8 ಪಾಠಗಳದಾವ, 8 ಆಮೇಲೆ 8 ಪದ್ಯ ಭಾಗದ 8 ಪದ್ಯದವ. ಸೊ ಅದ್ರೊಳಗೆ ಪ್ರೋಸಲ್ಲಿ ಆ ಹೀರೋ ಅನ್ನುವಂಥ ಒಂದು ಗದ್ಯ ಭಾಗದ ಮೇಲೆ ಏನಂತಂದ್ರೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಆ ಹೀರೋ ಅನ್ನುವಂಥ ಪಾಠದ ಮೇಲೆ 3 ಅಂಕದ ಒಂದು ಪ್ರಶ್ನೆ, 3 marks question. This is all about chapter wise marks distribution of English subject for SSLC students. Okay, here from the first unit, a hero, you will get 1 3 marks question. You will get one question that is 3 marks. Okay, and the second prose, there is a girl by the tracks. ಈ ಒಂದು ಗದ್ಯ ಭಾಗದ ಮೇಲೆ ನೀವು 3 ಅಂಕದ ಪ್ರಶ್ನೆಯನ್ನ ಪ್ರಿಪೇರ್ ಆಗಬೇಕು. ಒಂದು 3 ಅಂಕದ ಪ್ರಶ್ನೆ, 3 marks question. ಅದೇ ಜೆಂಟಲ್ಮೆನ್ ಆಫ್ ರಿಯೋ ವಿಡಿಯೋ, ಇದರ ಮೇಲೆ 2 ಅಂಕದ ಪ್ರಶ್ನೆ ಬರ್ತದೆ. ಈಗಾಗಲೇ ಮಂಡಳಿಯವರು ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿದ್ರ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನೆಲ್ಲರೂ ಒಂದು ಕಡೆ ನೋಟ್ ಮಾಡ್ಕೊಂಡು ಅದೇ ಪ್ರಕಾರ ನೀವು ಪ್ರಿಪೇರ್ ಆಗ್ರಿ. ಈ ಫಾರ್ ಎಕ್ಸಾಂಪಲ್ ಆ ಹೀರೋ ಪಾಠ ಓದ್ತಿರ್ತೀರಿ, ಅದ್ರೊಳಗೆ ಏನು 1 marks 2 marks ಎಲ್ಲ ಓದ್ಕೊಂಡ್ರಿ ಸರ್, ಸೊ ಇಂಥ ಡೌಟ್ಸ್ ಇರ್ತಾವ. ಸೊ ನೀವೇನು ಮಾಡ್ರಿ, ಇಲ್ಲಿ ಮುಟ್ಕ ಏನು ಓದಿರಿ ಆಯ್ತು. ಈಗ ಆಲ್ರೆಡಿ ನಾವು ಡಿಸೆಂಬರ್ ಓದಿವಿ. ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಿದ್ರು ಆರಾಮಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಜೆಂಟಲ್ಮೆನ್ ಆಫ್ ರಿಯೋ ವಿಡಿಯೋದೊಳಗೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ 4ನೇ ಯೂನಿಟ್, ಅದರ ಮೇಲೆ 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ನೆಕ್ಸ್ಟ್ ದ ಕನ್ಸಲ್ಟ್ ಅನ್ನುವಂಥ ಗದ್ಯ ಭಾಗದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಬರ್ತದೆ, 2 marks question. ದ ಡಿಸ್ಕವರಿ ಅನ್ನುವಂಥ ಗದ್ಯ ಭಾಗದ ಮೇಲೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ, 3 marks question. ನೆಕ್ಸ್ಟ್ ಕಲರ್ಸ್ ಆಫ್ ಸೈಲೆನ್ಸ್ ಅನ್ನುವಂಥ ಗದ್ಯ ಭಾಗದ ಮೇಲೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಗದ್ಯ ಭಾಗದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ಒಟ್ಟಾರೆ ಪ್ರೋಸ್ಗಳ ಮೇಲೆ ಬರುವಂತ ಕ್ವಶನ್ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 3 ಅಂಕದ ಬಂದು 1 2 3 4 5 6 7 8 ಪ್ರಶ್ನೆಗಳು ಬರ್ತಾವ್ರಿ. ಒಟ್ಟ 8 ಕ್ವಶನ್ಸ್. ಎಷ್ಟು ಮಾರ್ಕ್ಸ್ ಇಂದ್ರಿ? 3 3 6 8 10 12 15 18 20 8 ಕ್ವಶನ್ 20 ಮಾರ್ಕ್ಸಿಗೆ ಬರ್ತಾವ್ರಿ ನಿಮ್ಗೆ ಪ್ರೋಸ್ಗಳ ಮೇಲೆ. ಗದ್ಯ ಭಾಗದಲ್ಲಿ ಒಟ್ಟಾರೆ ನಿಮ್ಗೆ 20 ಅಂಕದ ಪ್ರಶ್ನೆಗಳು ಬರ್ತಾವ. ಯಾವ ಪಾಠದ ಮೇಲೆ ಎಷ್ಟೆಷ್ಟು ಅಂಕದ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನು ನಾವು ಇಲ್ಲಿ ಬರ್ತೀವಿ. ಸೊ ಇವುಗಳನ್ನ ನೋಟ್ ಮಾಡ್ಕೊಂಡು ಆ ರೀತಿ ನೀವು ಪ್ರಿಪೇರ್ ಆದ್ರೆ ನಿಮಗೆ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಅದೇ ರೀತಿ ಈಗ ಪೋಯಟ್ರಿ ನೋಡೋಣ. ಪೋಯಮ್ಗಳ ಮೇಲೆ ಫಸ್ಟ್ ಯಾವ್ದೈತ್ರಿ, ಗ್ರ್ಯಾಂಡ್ ಮಾ ಕ್ಲೈನ್ಸಟ್ರಿ ಅನ್ನುವಂಥ ಪದ್ಯ ಭಾಗದಲ್ಲಿ ನೋಡ್ರಿ 4 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ 4 marks question. ಓಕೆ, 4 ಅಂಕದ ಒಂದು ಪ್ರಶ್ನೆ. ಕ್ವಾಲಿಟಿ ಆಫ್ ಮರ್ಸಿ 4 ಅಂಕದ ಒಂದು ಪ್ರಶ್ನೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಗ್ರ್ಯಾಂಡ್ ಮಾ ಕ್ಲೈನ್ಸಟ್ರಿ ಇದರ ಮೇಲೆ ಭಾಳ ಅಂದ್ರೆ ನಿಮಗೆ ಸಮರಿ ಕೇಳ್ತಾರ, ಇಲ್ಲ ಅಂತಂದ್ರೆ ಒಂದು 4 marks ಲೆಂದಿ ಆನ್ಸರ್ ಬರ್ಲಿಕ್ಕೆ ಕೇಳ್ತಾರ.
ನೆಕ್ಸ್ಟ್ ಕ್ವಾಲಿಟಿ ಆಫ್ ಮರ್ಸಿ ಪ್ರತಿ ವರ್ಷದಂಗ ಏನೈತಿ ನಿಮಗೆ ಮತ್ತು 4 ಅಂಕದ ಪ್ರಶ್ನೆ ಏನನ್ನು ನಿಮ್ಗೆ ಗೊತ್ತಿರ್ತೈತಿ. ಏನಂದ್ರೆ ಮೆಮರೈಸೇಷನ್ ಒಂದು ಪೋಯಮ್ ಕೇಳ್ತಾನ, ಒಂದು ಸ್ಟಾಂಜ ಯಾವ್ದಾದ್ರು ಬರ್ಲಿಕ್ಕೆ ಕೊಡ್ತಾನೆ, ಬರಿ ಅಂತ ಕೇಳ್ತಾನೆ. ನೆಕ್ಸ್ಟ್ ಥರ್ಡ್ ಪೋಯಮ್ ಐ ಆಮ್ ದ ಲ್ಯಾಂಡ್ ಅನ್ನುವಂಥ ಒಂದು ಪದ್ಯ ಭಾಗದಿಂದ 2 ಅಂಕದ ಒಂದು ಪ್ರಶ್ನೆ, 2 marks ಕ್ವೆಶನ್. ಓಕೆ. ನೆಕ್ಸ್ಟ್ ದ ಸಾಂಗ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಪದ್ಯದ ಮೇಲೆ 4 ಅಂಕದ ಒಂದು ಪ್ರಶ್ನೆ. ಇದನ್ನ ಚಾಯ್ಸ್ ಕೊಟ್ಟಿರ್ತಾನ್ರಿ, ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕಿರ್ತೀವಿ. ಚಾಯ್ಸ್ ಅಂದ್ರೆ ಅದನ್ನಾರ ಬರಿಬೋದು, ಇಲ್ಲ ಅದರ ಬದಲು ಇನ್ನೊಂದು ಯಾವ್ದಾರ ಕ್ವಶನ್ ಕೊಟ್ಟಿರ್ತಾನೆ ಅದನ್ನಾರ ಬರಿಬೋದು. ನೆಕ್ಸ್ಟ್ ಜಾಜ್ ಪೋಯಮ್ 2 ಅನ್ನುವಂಥ ಪದ್ಯ ಭಾಗದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಬಲ್ಲಾಡ್ ಆಫ್ ದಿ ಟೆಂಪೆಸ್ಟ್ ಅನ್ನುವಂಥ ಒಂದು ಪದ್ಯ ಭಾಗದಲ್ಲಿ ಇದನ್ನು ಮತ್ತೆ ಚಾಯ್ಸ್ ಕೊಟ್ಟಿರ್ತಾನ್ರೆ 4 ಅಂಕದ ಒಂದು ಪ್ರಶ್ನೆ. ಬಲ್ಲಾಡ್ ಆಫ್ ದ ಟೆಂಪೆಸ್ಟ್ ಸ್ಟಾರ್ ಮಾರ್ಕ್ ಹಾಕಿರ್ತೀವಿ, ಚಾಯ್ಸ್ ರೀ, ಅದು ಚಾಯ್ಸ್ ಕೊಟ್ಟಿರ್ತಾನೆ. 7th ಒನ್ ದ ಬ್ಲೈಂಡ್ ಬಾಯ್ ಅನ್ನುವಂಥ ಒಂದು ಪದ್ಯ ಭಾಗದಲ್ಲಿ ಮಾತ್ರ 4 ಅಂಕದ ಒಂದು ಪ್ರಶ್ನೆ, ಅದನ್ನ ಪೋಯಮ್ ಕೊಟ್ಟಿರ್ತಾನೆ. ದ ಬ್ಲೈಂಡ್ ಬಾಯ್ ಇಲ್ಲಿ ಚಾಯ್ಸ್ ಕೊಟ್ಟಿರ್ತಾನ್ರಿ, ದ ಬ್ಲೈಂಡ್ ಬಾಯ್, ಅದನ್ನ ಸ್ಟಾರ್ ಮಾರ್ಕ್ ಹಾಕಿರ್ತೀವಿ. ನೆಕ್ಸ್ಟ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂಥ ಒಂದು ಪದ್ಯ ಭಾಗದಿಂದ 3 ಅಂಕದ ಒಂದು ಪ್ರಶ್ನೆ. 3 ಅಂಕದ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. ಒಟ್ಟಾರೆ ಎಷ್ಟು ಪ್ರಶ್ನೆಗಳಾದ್ರು ಇಲ್ಲಿ ಟೋಟಲ್ 1 2 3 ಇದು ಚಾಯ್ಸ್ ಬಿಡ್ರಿ 4 5 ಒಟ್ಟು 5 ಪ್ರಶ್ನೆಗಳು, 5 ಕ್ವಶನ್ಸ್. ಎಷ್ಟು ಮಾರ್ಕ್ಸ್ ರೀ? 4 4 8 10 13 15 13 3 16 ಒಟ್ಟು 16 ಮಾರ್ಕ್ಸ್. ಓಕೆ, ನೋಡ್ರಿ ಪಾಠಗಳ ಮೇಲೆ 8 ಕ್ವಶನ್ ಬರ್ತಾವ, 20 ಅಂಕದ ಪ್ರಶ್ನೆ ಇರ್ತಾವ, 20 ಮಾರ್ಕ್ಸ್ಗೆ ಕೇಳಿರ್ತಾವ. ನೆಕ್ಸ್ಟ್ ಪದ್ಯಗಳ ಮೇಲೆ 5 ಕ್ವಶನ್ 16 ಮಾರ್ಕ್ಸ್ ಕೇಳಿರ್ತಾವ. ಟೋಟಲ್ 20 ಒಂದು 16 ಎಷ್ಟಾದ್ರೆ 36 ಅಂಕದ ಪ್ರಶ್ನೆಗಳು ಇಲ್ಲಿ ಕವರ್ ಆಗ. ನೆಕ್ಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ಮೇಲೆ ನೋಡ್ರಿ, ನಾರಾಯಣಪುರ ಇನ್ಸಿಡೆಂಟ್ ಇದ್ರೊಳಗ 2 ಅಂಕದ ಒಂದು ಪ್ರಶ್ನೆ ಕೇಳಿರ್ತಾರ. ನೆಕ್ಸ್ಟ್ ಆನ್ ಟಾಪ್ ಆಫ್ ದ ವರ್ಡ್ ಇದರ ಮೇಲೆ ಚಾಯ್ಸ್ ಇರುತ್ತೆ, 2 ಅಂಕದ ಪ್ರಶ್ನೆ, ಚಾಯ್ಸ್ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ, ಚಾಯ್ಸ್. ಓಕೆ. ಥರ್ಡ್ ಒನ್ ಅ ಗ್ರೇಟ್ ಮಾರ್ಟೈರ್ ಎವರ್ ಚೆರಿಸ್ಡ್ ಇದರ ಮೇಲೆ ಕೂಡ ಏನಾಗಿರ್ತೈತೆ ಅಂದ್ರೆ 2 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ದ ಬರ್ಡ್ ಆಫ್ ಹ್ಯಾಪಿನೆಸ್ ಮೇಲೆ ಮತ್ತ 2 ಅಂಕದ ಒಂದು ಪ್ರಶ್ನೆ, ಚಾಯ್ಸ್ ಇರುತ್ತೆ, ಸ್ಟಾರ್ ಮಾರ್ಕ್. ಓಕೆ. ಒಟ್ಟು ಎಷ್ಟು ಪ್ರಶ್ನೆಗಳಾದ್ರಿ? 1 ಮತ್ತು 2 ಪ್ರಶ್ನೆಗಳಾದವು. ಇಲ್ಲಿ 2 ಕ್ವಶನ್ಸ್ ಎಷ್ಟು ಮಾರ್ಕ್ಸ್ ಇದ್ರಿ? 2 2 4 ಮಾರ್ಕ್ಸ್ ಇದೆ. ಒಟ್ಟು ನೋಡ್ರಿ, ಗದ್ಯ ಭಾಗದ ಮೇಲೆ 20 ಮಾರ್ಕ್ಸ್, ಪದ್ಯ ಭಾಗದಲ್ಲಿ 16 ಮಾರ್ಕ್ಸ್, ಟೋಟಲ್ 21 16 36 ಮಾರ್ಕ್ಸ್ ಆದ್ದು. ಇಲ್ಲಿ 4 36 1 4 ಒಟ್ಟು 40 ಮಾರ್ಕ್ಸ್ ಕವರ್ ಆಗ್ತದೆ. ಟೋಟಲ್ 40 ಮಾರ್ಕ್ಸ್. ಒಟ್ಟು ನಿಮಗೆ ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ? 80 ಮಾರ್ಕ್ಸ್ ನೀವು ಬರೀಬೇಕಾಗಿರ್ತೈತಿ. ಸೊ ಅದ್ರೊಳಗೆ 40 ಮಾರ್ಕ್ಸ್ ಅದು ಇದ್ರೊಳಗೆ. ಸೊ ಈ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಪ್ರಿಪೇರ್ ಆದ್ರಿ ಅಂದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗ ನೆಕ್ಸ್ಟ್ ಏನಂತಂದ್ರೆ ಗ್ರಾಮರ್ ಮತ್ತು ಕಂಪೋಸಿಷನ್ ಒಳಗೆ 40 ಮಾರ್ಕ್ಸಿನ ಕವರ್ ಆಗುತ್ತೆ ನಿಮಗೆ. ಅದು ಹೆಂಗಂತಂದ್ರೆ ಫಸ್ಟ್ ನೋಡ್ರಿ, ಗ್ರಾಮರ್ ಆ್ಯಂಡ್ ವೊಕ್ಯಾಬುಲರಿ 16 ಮಾರ್ಕ್ಸಿಂದ ನಿಮಗೆ ಫಸ್ಟ್ ಕ್ವೆಶನ್ ಇರ್ತದೆ ನೋಡ್ರಿ. ಏನಂತಂದ್ರೆ ನೋಡ್ರಿ, ಇಲ್ಲ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆಗಿರ್ಬೋದು,
ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರ್ಬೋದು. ಸೊ ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್ ಇವೆಲ್ಲ ಕವರ್ ಆಗ್ತಾವ್ರಿ 16 ಮಾರ್ಕ್ಸ್. ಇನ್ಫಿನಿಟಿವ್ಸ್. ಸೊ ನೆಕ್ಸ್ಟ್ ಕ್ವಶನ್ ಟು ಡೂ ಆಸ್ ಡೈರೆಕ್ಟೆಡ್ ಅಂತ ಕೊಟ್ಟಿರ್ತಾನ. ಸಿಲೆಬಲ್ಸ್ ಕೇಳ್ತಾರ, ಆರ್ಟಿಕಲ್ಸ್ ಆ್ಯಂಡ್ ಟೆನ್ಸ್ ಫಾರ್ಮ್ ಚೇಂಜ್ ಮಾಡಕ್ಕೆ ಕೊಟ್ಟಿರ್ತಾನ. ನೆಕ್ಸ್ಟ್ passive voice and positive degree and suitable linker so that ಯೂಸ್ ಮಾಡ್ಲಿಕ್ಕೆ ಹೇಳ್ತಾನ. ಆ್ಯಂಡ್ ಪ್ರಿಪೋಸಿಷನ್ ಕೇಳ್ತಾರ. ಆಮೇಲೆ ಅಪ್ರೋಪ್ರಿಯೇಟ್ ವರ್ಡ್ ಕೇಳಿರ್ತಾರೆ. ಆಮೇಲೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಿರಿ ಅಂತ ಕೇಳ್ತಾರೆ. ಸೊ ಇಷ್ಟೆಲ್ಲ ವೆರೈಟೀಸ್ ಆಫ್ ಕ್ವಶನ್ಸ್ ಈ 16 ಮಾರ್ಕ್ಸ್ ಒಳಗೆ ಕವರ್ ಆಗ್ತವೆ ಗ್ರಾಮರ್. ಆಮೇಲೆ ಎಡಿಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಎಡಿಟಿಂಗ್ 2 ಮಾರ್ಕ್ಸಿಗೆ ಎಡಿಟಿಂಗ್ ಕೊಟ್ಟಿರ್ತಾನೆ ರೀ. ಏನಂತಂದ್ರೆ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ 2 errors. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ದ ಕ್ಲೂಸ್ ಆರ್ ಗಿವನ್ ಬಿಲೋ ಅಂತ ಕೊಟ್ಟಿರ್ತಾರೆ. ಸೇಮ್ ಹಿಂಗೆ ಕೊಟ್ಟಿರ್ತಾರೆ. ಸೊ ಇದು 3ನೇ ಮೇನ್ ಪ್ರಶ್ನೆ ಇದು. ಸೊ ಇದ್ರೊಳಗೆ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್ ಅಂತ ಕೊಟ್ಟಿರ್ತಾರೆ. ನೋಡ್ರಿ, ಇದು 2 ಮಾರ್ಕ್ಸ್. ನೀವು ಅಲ್ಲಿ ಏನು ಮಾಡ್ಬೇಕಾಗಿರುತ್ತಂದ್ರೆ ಡೋರ್ ಬೆಲ್ ಮಿಸ್ಟೇಕ್ ಮತ್ತು ಕಂಜಕ್ಷನ್ ಕರೆಕ್ಟ್ ಮಾಡುವಂಥವು ಇರ್ತಾವ. ಸೊ ನೀವು ಅಲ್ಲಿ ಸ್ಪೆಲ್ಲಿಂಗ್ಸವನ್ನು ಚೆಕ್ ಮಾಡಿ ಅವುಗಳನ್ನು ತಿದ್ದಬೇಕಾಗಿರ್ತೈತಿ. ಇದು 2 ಅಂಕದ ಪ್ರಶ್ನೆ, ಎಡಿಟಿಂಗ್ 2 ಮಾರ್ಕ್ಸ್ ಕ್ವಶನ್. ಓಕೆ, ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್. ಪ್ರೊಫೈಲ್ ರೈಟಿಂಗ್ ನಿಮ್ಗೆ ಗೊತ್ತೈತಿ 3 ಮಾರ್ಕ್ಸಿಗೆ ಇರ್ತೈತಿ. ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಪಿಕ್ಚರ್ ರೈಟಿಂಗ್. ಪಿಕ್ಚರ್ ರೈಟಿಂಗ್ ಇಸ್ ಅಗೇನ್ 3 marks question. Next, story development. ಅದು 3 marks ಕೊಟ್ಟಿರ್ತಾನೆ. essay writing 4 marks ಇರುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ 5 marks ಇರುತ್ತೆ. ನೆಕ್ಸ್ಟ್ ಪ್ಯಾಸೇಜು 4 marks ಇರುತ್ತೆ. ಒಟ್ಟು ಎಷ್ಟು ಮಾರ್ಕ್ಸ್ ಅಂದ್ರೆ ಇಲ್ಲಿ ನೋಡ್ರಿ, ಗ್ರಾಮರ್ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಗ್ರಾಮರ್ ಭಾಳ ಇಂಪಾರ್ಟೆಂಟ್. ನೀವು ಗ್ರಾಮರ್ ಒಂದಿಷ್ಟು ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಥಿಯರಿ ಒಳಗೆ ಒಂದು 25-30 ಮಾರ್ಕ್ಸ್ ತೊಗೊಂಡ್ರು, ಗ್ರಾಮರ್ ಒಳಗೆ ಒಂದು 25-30 ಮಾರ್ಕ್ಸ್ ತೊಗೊಂಡ್ರು 60 ಮಾರ್ಕ್ಸ್ ಆದ್ರೆ 80ಕ್ಕೆ 80 ಅಂದ್ರೆ ಅಲ್ಲಿ ಇಂಟರ್ನಲ್ ಒಂದು 20 ಬಿದ್ದರೂ ನಿಮ್ಗೆ ಏನಾಗುತ್ತೆ, ಆರಾಮ 80% ಅಬೋ ಮಾಡ್ಬೋದು, 80 ಮಾಡ್ಬೋದು. ಓಕೆ, ಇಲ್ಲಿ ನೋಡ್ರಿ ಎಡಿಟಿಂಗ್ ಒಟ್ಟು ಎಷ್ಟು ಇಲ್ಲ ಗ್ರಾಮರ್. ಇದ್ರೊಳಗೆ 16 ಮಾರ್ಕ್ಸ್ ಏನೇನು ಕವರ್ ಹೇಳಿದ್ದೀನಿ ನಾನು. ಇಫ್ ಕ್ಲಾಸಸ್ ಆಗಿರ್ಬೋದು, ಪ್ರಿಪೋಸಿಷನ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಆಮೇಲೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆಗಿರ್ಬೋದು, ಆಕ್ಟಿವೇಟ್ ಸ್ಪೆಸಿಫೈಸ್ ಮಾಡೋದಿರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಡಿಗ್ರಿ ಚೇಂಜ್ ಮಾಡೋದಾಗಿರ್ಬೋದು. ಸೊ ಈ ಥರ ಎಲ್ಲ ರೀತಿಯ ಪ್ರಶ್ನೆಗಳನ್ನ ಇಲ್ಲಿ 16 ಮಾರ್ಕ್ಸಿಗೆ ಒಂದೊಂದು ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ಅದೇ ರೀತಿ ಎಡಿಟಿಂಗ್ ಅನ್ನು ಕೊಟ್ಟಿರ್ತಾರೆ. ಅದರೊಳಗೆ ತಪ್ಪಿದ್ದಂಥ ವರ್ಡ್ಸ್ಗಳನ್ನು ನೀವೇ ಮಾಡ್ಬೇಕು, ಕರೆಕ್ಟ್ ಮಾಡಿ ಬರೀಬೇಕು. ಅದಕ್ಕೆ ಈ 2 ಮಾರ್ಕ್ಸ್ ಇರುತ್ತೆ. ಪ್ರೊಫೈಲ್ ರೈಟಿಂಗ್ ಒಬ್ಬರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಪ್ಯಾರಾಗ್ರಾಫ್ ವೈಸ್ ಬರೀಬೇಕು. ಅದು ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸಿಗೆ. ಪಿಕ್ಚರ್ ರೈಟಿಂಗ್ ಅಂತಂದ್ರೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ, ಅದನ್ನು ನೋಡಿ ನಿಮ್ಗೆ ಸ್ವಂತ ವಾಕ್ಯದೊಳಗೆ ಅದ್ರ ಬಗ್ಗೆ ಏನೇನು ತಿಳಿತೈತಿ ಅದನ್ನು ಬರೀಬೇಕು. ಅದು 3 ಮಾರ್ಕ್ಸಿಗೆ ಇರುತ್ತೆ. ಸ್ಟೋರಿ ಬರೀಯೋದಿರುತ್ತೆ. ಶಾರ್ಟ್ ಸ್ಟೋರಿ ಕೊಟ್ಟಿರ್ತಾರೆ, ಗ್ಯಾಪ್ ಮಾಡಿ ಅದನ್ನು ನೀವೇ ಮಾಡಬೇಕು. ಪೂರ್ತಿಯಾಗಿ ನಿಮ್ಮ ಸ್ವಂತ ವಾಕ್ಯದಾಗ ಬರೀಬೇಕು. ಎಸ್ಸೆ ಬರೀಬೇಕ್ರಿ, ಮೊಬೈಲ್ ಮೇಲೆ ಇಂಟರ್ನೆಟ್ ಮೇಲೆ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ನೀವು ಎಸ್ಸೆ ಬರೀಬೇಕು 4 ಮಾರ್ಕ್ಸಿಗೆ. ಒಂದು ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ. ಆಮೇಲೆ ಪ್ಯಾಸೇಜ್ 4 ಮಾರ್ಕ್ಸಿಗೆ. ಒಟ್ಟು ನೋಡ್ರಿ ಗ್ರಾಮರ್ ಕವರ್ ಆಗೋದು 40 ಮಾರ್ಕ್ಸ್. ನೋಡ್ರಿ 16, 18, 21, 21, 3, 24, 24, 3, 27, 27, 1, 4, 27, 31, 31, 1, 5, 36, 36, 1, 4, 40. 40 ಮಾರ್ಕ್ಸ್ ಗ್ರಾಮರ್. ಈ ಪ್ರಕಾರ ನೀವು ಪ್ರಿಪೇರ್ ಆದ್ರಿ ಅಂದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು.
ನನ್ನ ಮುಂದಿನ ವಿಡಿಯೋದೊಳಗೆ ನಾ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಯಾವ್ಯಾವ ಗ್ರಾಮರ್ ಪೋರ್ಷನ್ ಏನೇನು ಈಗ ನಿಮ್ಗೆ ಆಲ್ರೆಡಿ ಮಂಡಳಿಯಿಂದ ಅಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡಿಂದ ಕರ್ನಾಟಕ ಶಾಲಾ ಪರೀಕ್ಷಾ ಮಂಡಳಿಯಿಂದ ನಿಮಗೆ ಏನಾಗ್ಯಾವ ಈಗ ಆಲ್ರೆಡಿ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಾರ. ಅವುಗಳನ್ನು ನಾ ಏನು ಮಾಡ್ತಾ ಇದ್ದೀನಿ, ಕೇವಲ ಗ್ರಾಮರನ್ನು ನಾ ಇಲ್ಲ ನಿಮ್ಗೆ 1 by 1 ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅದರ ಉತ್ತರವನ್ನು ನಾನು ತಿಳಿಸಿ ಹೇಳ್ತಾ ಹೋಗ್ತೀನಿ. ನನ್ನ ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡ್ರಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆಲ್ ದ ಬೆಸ್ಟ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.